ಏನಪ್ಪ ನೀವು ಮೊದಲು ಕೈ ಇಳಿಸಿ ನೀವು. ಅಲ್ಲ ಕಣೋ, ನೀವು ಅಣ್ಣ ತಮ್ಮ ಈ ಥರ ದಾಯಾದಿಗಳ ಥರ ಕಿತ್ತಾಡ್ತಾ ಇದ್ರೆ ನನ್ನಿಂದ ನೋಡೋಕೆ ಆಗ್ತಿಲ್ಲ ಕಣೋ. ಪ್ಲೀಸ್ ಕಣೋ, ಇಲ್ಲಿಂದ ಹೊರಟೋಗೋ. ಸಪ್ತಮಿಯವರೇ, ನಾನು ಹೇಳೋದನ್ನ ನೀಟಾಗಿ ಕೇಳಿಸ್ಕೊಳ್ಳಿ. ನಾನು ಹೋದ್ಮೇಲೆ ನೀವಾಗ್ಲಿಲ್ಲ ಅಪ್ಪ ಆಗಲಿ ಅವನಿಗೇನಾದ್ರೂ ದುಡ್ಡು ಕೊಟ್ರೆ ನಾನು ಸುಮ್ಮನೆ ಇರೋದಿಲ್ಲ ರೀ. ನನಗೆ ನನ್ನ ಸಮಸ್ಯೆನೇ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಸಮರ್ಥಿಗೆ 2 ಲಕ್ಷ ಎಲ್ಲಿಂದ ತಂದ್ಕೊಡ್ಲಿ? ಹುಷಾರಾಗಿರಿ. ಅವನೇನಾದ್ರೂ ಮತ್ತೆ ಬಂದ್ರೆ ಗೇಟ್ ಹತ್ರನೂ ಬಿಟ್ಕೊಬಿಡಿ, ಅರ್ಥ ಆಯ್ತಾ? ಆಫೀಸ್ಗೆ ಹೋಗಿ ಬರ್ತೀನಿ. ನಾಗರಾಜು, ಶ್ರೀಮಂತ ಹೇಳ್ದಾಗೆ ನೀನು ಯಾವುದೇ ರೀತಿ ಅರೇಂಜ್ ಮಾಡಿ ಅವನಿಗೆ ಸಮರ್ಥಿಗೆ ದುಡ್ಡು ಕೊಡೋದು ಬೇಡ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬಾ ಒಳಗಡೆ ಬಾ, ಮಾತಾಡೋಣ. ಸಪ್ತಮಿ, ಏನಮ್ಮ ಮಾಡ್ತೀಯಾ? ನನಗೇನೋ ಸಮರ್ಥ ಕೇಳ್ತಾ ಇರೋದ್ರಲ್ಲಿ ನ್ಯಾಯ ಇದೆ ಅಂತ ಅನ್ನಿಸ್ತಾ ಇದೆ. ಅವನೇನು ದುಡ್ಡು ಹಾಳು ಮಾಡೋದಕ್ಕೆ ಕೇಳ್ತಾ ಇಲ್ವಲ್ಲಮ್ಮ. ಪಾಪ ಅವನು ದುಡ್ದು ಈ ಮನೆಗೆ ಆಸರೆ ಆಗೋಣ ಅಂತಿದ್ದಾನೆ. ಅವನು ಕೇಳೋದ್ರಲ್ಲಿ ತಪ್ಪೇನಿದೆ? ನೀನೇ ದೊಡ್ಡ ಮನ್ಸು ಮಾಡಿ ಸಮರ್ಥಿಗೆ ಹೇಗಾದ್ರೂ ಮಾಡಿ ಸಹಾಯ ಮಾಡ್ಬೇಕಮ್ಮ ಸಪ್ತಮಿ. ಮದ್ವೆ ದುಡ್ಡು ಹೊಂದ್ಸಕ್ಕೆ ನಾನು ಎಷ್ಟೆಲ್ಲ ಒದ್ದಾಡ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಲ್ವಾ ಅಮ್ಮ? ಇನ್ನ ಈ 2 ಲಕ್ಷ ಎಲ್ಲಿಂದ ತರಲಿ? ನೀವು ನೋಡ್ತಾನೆ ಇದ್ದೀರಲ್ಲ, ಶ್ರೀಮಂತವ್ರ ಹತ್ರ ನಾನೇನು ಕೇಳಕ್ಕಾಗಲ್ಲ. ಏನಮ್ಮ ಮಾಡೋದು? ಲೋ ಮಿಥುನ್, ಇವರೆಲ್ಲರೂ ನಟರಾದ್ರೆ ನಾನು ಮಹಾನಟಿ ಕಣೋ. ಇವರೆಲ್ಲರನ್ನೂ ಹೇಗೆ ಆಡಿಸ್ತೀನಿ ಅಂತ ನೋಡ್ತಾ ಇರು. ಅಳಿಯಂದ್ರೆ ಅಳಿಯಂದ್ರೆ ಈಗ ಬಂದ್ರ? ಚೆನ್ನಾಗಿದ್ದೀರಾ? ನಮ್ ಸಪ್ತಮಿ ಎಲ್ಲಿ? ಸಪ್ತಮಿ 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 ಬಚ್ಚಿಟ್ಕೊಂಡು ಆಟ ಆಡಿಸ್ತಾ ಇದ್ದಾರೆ, ನನಗೆ ಗೊತ್ತು. ಸಪ್ತಮಿ ಅವಳು ಚಿಕ್ಕ ಹುಡುಗಿ ಇದ್ದಾಗಿಂದನು ಹೀಗೆ ಕೇಳಿ ಮಾವ. ಸಪ್ತಮಿ ಸಪ್ತಮಿ ಅಪ್ಪನ್ ಜಾಸ್ತಿ ಆಟ ಆಡಿಸ್ಬೇಡ ಬಾ ಅಮ್ಮ. ಇಲ್ಲಿ ಸಪ್ತಮಿ ಸಪ್ತಮಿ ನೋಡು, ಅಪ್ಪನ ಆಡಿಸಬಾರ್ದು ಬಾ ಅಮ್ಮ. ಸಪ್ತಮಿ ಕಟ್ಕ ಹಸುನ ಕರುನ ದೂರ ಮಾಡ್ದಂಗೆ ಆ ದೇವ್ರು ನನ್ನ ಸಪ್ತಮಿನ ದೂರ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಳಿಯಂದ್ರೆ. ನನ್ನ ಮಗಳ ಜೊತೆ ಮಾತಾಡ್ದೆ, ಅವಳು ನೋಡ್ದೆ, ನನ್ನ ಕೈಲಿರಕ್ಕಾಗಲ್ಲ ಅಳಿಯಂದ್ರೆ. ನನಗೆ ನನ್ನ ಮಗಳು ನನ್ನ ತಾಯಿ ಅಳಿಯಂದ್ರೆ. ನನ್ಗಮ್ಮ ಇದ್ದಂಗ ಅವಳು. ಹೇಗಿದ್ದಾಳವಳು? ನಾನೆಂತ ದಡ್ಡ ಅಲ್ಲ. ಹೇಗಿದ್ದಾಳ ಅವಳು ಅಂತ ಕೇಳ್ತಾ ಇದ್ದೀನಲ್ಲ, ಅವಳು ಕೂಡ ನನ್ನ ಥರನೇ ನೊಂದ್ಕೊಂಡಿರೋ ಜೀವ ಅಲ್ವಾ? ನನ್ನ ಜೊತೆ ಮಾತಾಡದೆ ಹೇಗೆ ಚೆನ್ನಾಗಿರ್ತಾಳೆ ಅವಳು. ಅಲ್ಲಿ ಬಿಕ್ಕಿ ಬಿಕ್ಕಿ ಹೇಳ್ತಿರ್ತಾಳೆ. ಜೀವನದಲ್ಲಿ ಈ ಥರ ಎಲ್ಲ ಆಗತ್ತೆ ಅಂತ ಗೊತ್ತಿಲ್ಲದೆ ನಾನು ನನ್ನ ಮಗಳು 2 ಜೀವ ಒಂದೇ ಉಸಿರು ಅನ್ನೋ ಥರ ಇದ್ವಿ. ಈ ನೋವನ್ನ ನಮ್ಮಿಬ್ಬರಿಂದನೂ ತಡ್ಕೊಳಕ್ಕಾಗಲ್ಲ ಅಳಿಯಂದ್ರೆ. ದಯವಿಟ್ಟು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅದು ನೀವು ಫೋನ್ ಮಾಡಿದ್ ನೋಡಿ ಸಪ್ತಮಿನೂ ಬಂದಿರಬೇಕು. ಅದಕ್ಕೆ ನೀವು ಇಲ್ಲಿ ನಿಂತ್ಕೊಂಡು ಫೋನ್ ಮಾಡ್ತಿರ್ಬೇಕು ಅನ್ಕೊಂಡು ಬಂತೆ.
ಅಂದ್ರೆ ಅವಳು ಬರಲ್ಲ, ನನ್ನ ಹತ್ರ ಮಾತಾಡಲ್ಲ. ಇರ್ಲಿ, ಅದು ಬನ್ನಿ ಮನೆಗೆ ಹೋಗಿ ಮಾತಾಡೋಣ ಬನ್ನಿ. ಇಲ್ಲ ಮಾವ, ಈ ಟೈಮಲ್ಲಿ ಮನೆಗೆ ಬರೋದಕ್ಕೆ ಯಾಕೋ ಸರಿ ಬರಲ್ಲ ಅನ್ನಿಸ್ತಿದೆ. ಅದಕ್ಕೆ ಇಲ್ಲೇ ನಿಂತ್ಕೊಂಡು ಫೋನ್ ಮಾಡಿದೆ. ಅದು ಅಲ್ಲದೆ ನಿಮ್ಮ ಜೊತೆ ಸಪ್ರೇಟಾಗಿ ಮಾತಾಡಬೇಕಿತ್ತು. ಹೌದಾ? ಏನು ವಿಷಯ ಹೇಳಿ ಅಂದರೆ? ಅಲ್ಲ, ಮನೇಲೆ ಕೂತ್ಕೊಂಡು ಮಾತಾಡೋಣ ಬನ್ನಿ. ಪರವಾಗಿಲ್ಲ ಮಾವ, ಇಲ್ಲೇ ನಿಂತ್ಕೊಂಡು ಮಾತಾಡೋಣ. ಸರಿ ಹೇಳಿ ಅಂದರೆ ಹೇಳಿ. ಸಪ್ತಮಿ ವಿಚಾರನೆ ಮಾವ. ರಾತ್ರಿ ಪೂರ್ತಿ ನಿದ್ದೆನೇ ಮಾಡಿಲ್ಲ ಅವಳು. ನಿಮ್ಮ ನೆನೆಸ್ಕೊಂಡು ಒಂದೇ ಸಮ ಅಳ್ತಾನೆ ಇದ್ಲು. ನನ್ನ ಮೇಲೂ ಕೋಪ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ ಅಂತ ಹೇಳ್ತಿದ್ದಾರೆ ಮಾವ. ನಡೆದಿದ್ದೆಲ್ಲ ನಿಮಗೆ ಗೊತ್ತು. ಈ ಸಿಚುವೇಶನಲ್ಲಿ ನಾನು ತಾನೇ ಏನು ಮಾಡೋಕ್ಕಾಗ್ತಿತ್ತು ಹೇಳಿ? ಅಲ್ಲ, ಇದ್ರಲ್ಲಿ ನಂದೇನು ತಪ್ಪಿದೆ? ನಿಮ್ಮ ತಪ್ಪಿದ್ರಲ್ಲಿ ಏನೂ ಇಲ್ಲ ಅಳಿ ಅಂದರೆ ನನ್ನ ಜೊತೆ ಮಾತಾಡೋಕ್ಕಾಗಲ್ವಲ್ಲ. ಆ ನೋವಲ್ಲಿ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾಳಷ್ಟೆ. ದಯವಿಟ್ಟು ಮನ್ಸಿಗೆ ಹಾಕೋಬೇಡಿ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಇಲ್ಲ ಮಾವ, ನೀವು ಸಪ್ತಮಿ ಮಾತಾಡೋವರೆಗೂ ಇದು ಯಾವುದೂ ಸರಿ ಹೋಗಲ್ಲ. ನೀವು ಬಂದು ನೇರವಾಗಿ ಮಾತಾಡೋದು ಬೇಡ, ಅಟ್ಲೀಸ್ಟ್ ಫೋನಲ್ಲಾದರೂ ಮಾತಾಡ್ಬೋದಲ್ವಾ? ಫೋನ್ ಮಾಡ್ಕೊಡ್ತೀನಿ, ಮಾತಾಡ್ಬಿಡಿ, ಹೇಳ್ತೀನಿ. ಇಲ್ಲ ಬೇಡ. ಇರಿ ಮಾವ, ನಾನು ಮಾಡ್ತೀನಿ, ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ. ನನ್ನ ಮಾತನ್ನು ಕೇಳಿ ಅಳಿ ಅಂದರೆ ಬೇಡ. ಒಂದ್ಸರಿ ಮಾತಾಡಿದ್ರೆ ಏನಾಗಲ್ಲ. ಫೋನ್ ಮಾಡಕ್ಕೆ ಹೋಗ್ಬೇಡಿ ಅಳಿ ಅಂದರೆ ನನ್ನ ಮಾತು ಕೇಳಿ. ಅದು ಅಳಿ ಅಂದರೆ ಅದು ನನ್ನ ಮಗಳ ಜೊತೆ ಮಾತಾಡಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಕಂಡೀಷನ್ ಒಪ್ಕೊಂಡ್ಮೇಲೆ ಮಾತಾಡೋದು ತಪ್ಪಾಗುತ್ತೆ. ಸಪ್ತಮಿ ತಾಳಿ ಮೇಲೆ ಪ್ರಮಾಣ ಹಾನಿ ಮಾಡಿದ್ದಾಳೆ. ಹಾಗಾಗಿ ನಾನು ಅವಳಿಗೆ ಯಾವುದೇ ಥರ ತೊಂದರೆ ಕೊಡಲ್ಲ. ಮಾವ, ಬರೀ ಮಾತಾಡೋದ್ರಲ್ಲಿ ಮಾತ್ರನೇ ಪ್ರೀತಿನ ಅಳಿ ಅಂದರೆ? ಮನಸ್ಪೂರ್ವಕವಾಗಿ ಒಬ್ರನ್ನೊಬ್ರು ನೆನೆಸ್ಕೊತೀವಲ್ಲ, ಅದು ಅದು ಪ್ರೀತಿನೇ ಅಳಿ ಅಂದ್ರೆ. ನಾವು ಮಾತಾಡದೆ ಇರ್ಬೋದು, ಆದ್ರೆ ದಿನದ 24 ಗಂಟೆನೂ ಒಬ್ರಿಗೊಬ್ರು ನೆನೆಸ್ಕೊತಾನೆ ಇರ್ತೀವಿ. ಅದು ಪ್ರೀತಿನೇ, ಅಷ್ಟು ಸಾಕು. ನೀವು ಹೇಳ್ತಿರೋದು ನ್ಯಾಯನೇ. ಆದ್ರೆ ನನ್ನಿಂದ ಸಪ್ತಮಿಗೆ ಸಮಾಧಾನ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಅಲ್ಲ ಹೇಳಿ ಅಂದ್ರೆ, ನೀವು ಹೀಗೆ ಹೇಳಿದ್ರೆ ಹೇಗೆ? ತಂದೆ ಆದ್ಮೇಲೆ ಒಂದು ಹೆಣ್ಣಿಗೆ ಗಂಡನೇ ಎಲ್ಲ. ನನ್ನ ಜೊತೆ ಮಾತಾಡದೆ ಸಂಕಟದಲ್ಲಿರೋ ನನ್ನ ಮಗಳನ್ನ ನೀವು ಮಾತ್ರ ಸಮಾಧಾನ ಮಾಡೋದಕ್ಕೆ ಸಾಧ್ಯ ಹೇಳಿ ಅಂದ್ರೆ. ತಂದೆ ಅಕ್ಕರೇನ ಗಂಡ ತನ್ನ ಪ್ರೀತಿಲಿ ಸರಿದೂಗಿಸ್ಬಿಡ್ಬೇಕು. ನನ್ನ ನೆನಪು ಅವಳಿಗೆ ಬರ್ದಲೇ ಇರೋ ಥರ ನೀವು ಪ್ರೀತಿಯಿಂದ ನೋಡ್ಕೋಬೇಕು. ನನ್ನ ನೆನಪು ಅವಳಿಗೆ ನನಗಿಂತ ನಿಮ್ಮಿಂದ 100 ಪಟ್ಟು ಪ್ರೀತಿ ಸಿಕ್ಕಿದ್ರೆ ನನ್ನ ನೆನಪು ಕಮ್ಮಿ ಆಗುತ್ತೆ. ನಾನು ಹಾಗೆ ನಡ್ಕೋಬೇಕಂತಾನೆ ಇದೀನಿ ಮಾವ, ಆದ್ರೆ ಅದಾಗ್ತಿಲ್ಲ. ಅದೇಗ ಅವ್ರ ಕೋಪ ಕಮ್ಮಿ ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ನಾನೇನ್ ಮಾಡ್ಲಿ ಅಳಿ ಅಂದ್ರೆ, ನಮ್ಮ ಸಪ್ತಮಿ ಈಗ ನಾನು ಅವಳನ್ನ ಗಮನಿಸ್ತಾ ಇದ್ದಾಗ, ಅವಳು ಹೇಳಿದ್ದನ್ನ ಕೇಳಿಸ್ಕೊಳ್ದಲೇ ಇದ್ದಾಗ ಇದೇ ತರಾನೇ ಹಠ ಮಾಡೋಳು, ಕೋಪ ಮಾಡ್ಕೊಳ್ಳೋಳು, ಆಳೋಳು.